ಹಾಂ ಗೈಸ್, ಏನಿಲ್ಲ, ಸ್ವಿಗ್ಗಿ ಕಡೆಯಿಂದ ಚೆಕ್ ಮಾಡೋಕ್ಕೋಸ್ಕರ ನಾನೊಂದು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಒಬ್ಬನೇ ಇರೋದರಿಂದ ಸೊ ನನಗೂ ಊಟಕ್ಕೆ ಅಲ್ಲಿ ಹೋಗೋದು ತಪ್ಪುತ್ತೆ ಅಂತ. ಇದ್ರ ಪ್ರೈಸ್ ಬಂದುಬಿಟ್ಟು 180. ಇದರಲ್ಲಿ ಹಾಕಿಲ್ಲ, ಬಟ್ ನಾನು 181 ರೂಪಾಯಿ ಪೇ ಮಾಡಿದ್ದೀನಿ. ನೋಡಿ, ಇಲ್ಲಿ ಬಿಲ್ಲಿದೆ. ಇಲ್ಲಿ ಪೇಮೆಂಟ್ ಹಾಕೇ ಇಲ್ಲ. ಇರಲಿ, ಓಕೆ. ಇದರಲ್ಲಿ ಏನೂ ಬಂದಿಲ್ಲ, ಇದೆ ಅಷ್ಟೇ. ಈರುಳ್ಳಿ ಒಂದು ಈ ಬ್ಯಾಗಲ್ಲಿ ಕೊಟ್ಟಿದ್ದಾರೆ, ಇದು ಚೀಲದಲ್ಲಿ. ಓಕೆ. ಆಮೇಲೆ ನೋಡಿ, ಇದು ಒಂದು ಸಾಂಬಾರು ಸೇರ್ವ ಅಂತಿರಲ್ಲ, ಅದು ಓಪನ್ ಮಾಡೋಣ. ಎಲ್ಲಿ ಇಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ನಿಮಿಷ. ವಾಟರ್ ಬಾಟಲೇ ನಮಗೆ ಸ್ಟ್ಯಾಂಡ್ ಆನ್ ಕಾರಣ. ನೋಡಿ, ಕಾಣುತ್ತೆ ಇಲ್ವೋ? ಕಾಣಿಲ್ಲ ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೈಡ್ಗೆ ಇದು ನೋಡೋಣ. ಕ್ವಾಂಟಿಟಿ ಏನೋ ಇದೆ ಅನಿಸುತ್ತೆ ಮೋಸ್ಟ್ಲಿ. ಸ್ಪೂನ್ ಕೊಟ್ಟಿಲ್ಲ ನೋಡಿ, ಹಿಂಗಿದೆ. ಮಿಣ ಅಂತ ಮಿಸ್ತಾ ಇದೆ. ನೋಡೋಣ ಪೀಸ್ ಎಷ್ಟು ಹಾಕಿದ್ದಾರೆ ಏನು. ಫ್ರೆಂಡ್ಸು, ನಾವು ಅಂದ್ಕೊಳ್ಳೋ ಥರ ಏನೂ ಇಲ್ಲ. ಸೊ ನಾವೇ ಒಂದು ಮನೇಲಿ 60 ರೂಪಾಯಿ 50 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಬಂದು ನಾವೇ ಒಂಚೂರು ರೆಡಿಯಾಗಿರೋದೇ ರೆಸಿಪಿ ತೊಗೊಂಡು ನಾವೇ ಚಿಕನ್ ಬಿರಿಯಾನಿ ಮಾಡ್ಕೋಬೋದು. ಬಟ್ ಇವಾಗ ರೂಮಲ್ಲಿ ಒಬ್ಬನೇ ಇರೋದ್ರಿಂದ ಆಯಿತಾ, ಕ್ವಾಂಟಿಟಿ ಏನಿಲ್ಲ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಕ್ವಾಂಟಿಟಿ ಮಾತ್ರ ಅಷ್ಟೊಂದೇನಿಲ್ಲ. ಸ್ವಿಗ್ಗಿ ಕಡೆಯಿಂದ ಬಂದಿದೆ, ನಿಜ ಹೇಳ್ತಾಯಿದ್ದೀನಿ. ಇದು ನಂಗೆ ಸಾಲಲ್ಲ. ಇದು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಇದು ಸಾಲಲ್ಲ ನನಗೆ. ಎಷ್ಟೊಂದು ಗೊತ್ತಾ, ನಾನು 180 ಅರೌಂಡ್ 180 ಅನ್ಕೊಳ್ಳಿ. 1 ರೂಪಾಯಿ ಬಿಡಿ, 180ನೇ ಆಗಲಿ. 180ಗೆ ನಾನು ಅಲ್ಲೇ ಹೋದರೆ 130 ರೂಪೀಸ್ ಆಗುತ್ತೆ ಒಂದು ಬಿರಿಯಾನಿಗೆ. ಇವರು ಕ್ವಾಂಟಿಟಿನೂ ಇಲ್ಲ ಗುರು. ನೋಡಿ, ಕ್ವಾಂಟಿಟಿನೂ ಇಲ್ಲ. ನಿಜ ಹೇಳ್ತಾಯಿದ್ದೀನಿ, ನನಗೆ ಇದಾಗಲ್ಲ. ಇದು ಮತ್ತೆ ಹೋಗಿ ಊಟ ಮಾಡಬೇಕು ಆ ಥರ ಆಗಿದೆ ನೋಡಿ. ಇಲ್ಲೊಂದು ಪೀಸ್ ಇದೆ ನೋಡಿ. ಇದು ಯಾವ ಪೀಸು ನೀವು ನೋಡ್ಬಿಟ್ಟು ಹೇಳಿ ಸ್ವಲ್ಪ. ಯಾಕಂದರೆ ಮೊನ್ನೆ ಬೆಂಗಳೂರಲ್ಲಿ ನಡೆದೇ ಇರೋದು ನೋಡಿ, ಮನುಷ್ಯ ಗಾಬರಿ ಪಡ್ತಾ ಇದ್ದೀನಿ. ನೋಡಿ ಎಷ್ಟೆಷ್ಟು ದಪ್ಪ ಚಿಕನ್ ಬಿರಿಯಾನಿ ಅಲ್ಲ, ಚಿಕನ್ ಬಿರಿಯಾನಿನೇ, ಬಟ್ ಎಷ್ಟೆಷ್ಟು ದಪ್ಪ ಹಾಕಿದ್ದಾರೆ ನೋಡಿ. ಪೀಸ್ ತೆಗೆದ್ರೆ ಬಿರಿಯಾನಿ ಕ್ವಾಂಟಿಟಿ ನೋಡಿ. ಕ್ವಾಲಿಟಿ ಏನು ನೋಡಿಲ್ಲ. ಒಂಚೂರು ಟೇಸ್ಟ್ ಮಾಡ್ತೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಪರವಾಗಿಲ್ಲ ಗೈಸ್, ಅಂತ ಮರಾಮ್ರಿ ಟೇಸ್ಟ್ ಏನಿಲ್ಲ. ಮ್ಯಾನೇಜ್ ಮಾಡ್ಕೋಬೋದು. ಏನು ಬಿಡು, ಇದೊಂದು ಸಲ ತರಿಸಿದ್ದೀನಿ, ತಿನ್ನೋಣ, ಪರವಾಗಿಲ್ಲ ಅನಿಸುತ್ತೆ ಅಷ್ಟೇ. ನೋಡಿ, ನಾವೆಲ್ಲ ಚಿಕನು ಮಟನ್ನು ಸ್ವಿಗ್ಗಿಯಿಂದ ತರಿಸಿದ್ರೆ ಹೆವಿ ಲಾಸ್ ಗೊತ್ತಾ ನಮಗೆ. ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳ್ತಾರೆ. ಕ್ಯಾಶ್ ಬ್ಯಾಕ್ ಇಲ್ಲ, ಮಣ್ಣು ಇಲ್ಲ. ಇನ್ನೊಂದು ಏನಂದರೆ,
ನಾವೆಷ್ಟೋ ಜನ ಅದು ಹೇಗೆ ಬರುತ್ತೆ ಒಂದು ಸಲ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತೇಳಿ ನಂತರನೇ ಎಷ್ಟೋ ಜನ ಫಸ್ಟ್ ಟೈಮು ಆರ್ಡ್ರ್ ಮಾಡೋರೆ ಜಾಸ್ತಿ ಜನ ಇದು ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಈ ಥರ ಮಾಡಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಗೊತ್ತಿಲ್ಲ ಯಾವ ಟೈಮಲ್ಲಿ ಯಾವ ಸಂದರ್ಭ ಬರುತ್ತೆ ಗೊತ್ತಿಲ್ಲ. ಮಾಡಿದ್ರು ಮಾಡ್ಬೋದು, ಅಂದರೆ ದುಡ್ಡು ತೊಗೋತಾರಲ್ಲ, ಸೊ ದುಡ್ಡಿಗೆ ತಕ್ಕಾಗೆ ಕ್ವಾಂಟಿಟಿ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಆಯಿತು ಗೆಳೆಯರೆ, ನೋಡೋಣ, ಕಮೆಂಟ್ ಮಾಡಿ. ಚಿಕನು ಈ ಥರ ಇದೆ ನೋಡಿ, ಆಮರಾಮ್ರಿ ಏನಿಲ್ಲ. ಒಂದು 4 ಈರುಳ್ಳಿ ಕೊಟ್ಟಿದ್ದಾರೆ, ಒಂದು ನಿಂಬೆಹಣ್ಣು ಕೊಟ್ಟಿದ್ದಾರೆ, ಹಾಫ್ ನಿಂಬೆಹಣ್ಣು, ಒಂಚೂರು ಸೇರ್ವ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಇನ್ನೂ ಇರಬೇಕಾಗಿತ್ತು, ಆ ರೇಟ್ಗೆ ಇನ್ನೂ ಇರಬೇಕಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂದರೆ 10 ನಿಮಿಷ, 20 ನಿಮಿಷ, 25 ನಿಮಿಷ, 30 ನಿಮಿಷ ಹಿಂಗಿರುತ್ತೆ. ಬಟ್ ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಹೊಸ್ದಾಗಿ ಏನಲ್ಲ, 1 ವರ್ಷ ಮೇಲ್ಗಡೆನೇ ಆಯಿತು, 1.5 ವರ್ಷ ಆಯಿತು. ಯಾಕಂದರೆ ನಂಗೆ ಕಂಟೆಂಟ್ ಸಿಗದೆ ಆಮೇಲೆ ಯಾವ ಥರ ವೀಡಿಯೋ ಮಾಡೋ ಅನ್ನೋ ಕನ್ಫ್ಯೂಷನಲ್ಲಿ ಇಷ್ಟು ದಿನ ಮಾಡ್ತಾಯಿರಲಿಲ್ಲ. ಸೊ ನೋಡೋಣ, ಚಿಕ್ಕ ಚಿಕ್ಕದಾಗಿ ಮೆಟ್ಲುಗಳೇರೋಣ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಇಷ್ಟು ನಾನು ತರಿಸಿದ್ದೀನಿ, ಇವತ್ತು ಊಟ ಮಾಡಿದ್ದೀನಿ. ಸೊ ನಿಮಗೆ ಬೇಕಾ ಕಮೆಂಟ್ ಮಾಡಿ. ಓಕೆ, ಬಾಯ್.